ತುಂಗಭದ್ರಾ ಡ್ಯಾಮ್ನ ಗೇಟ್ ಕಿತ್ಕೊಂಡು ಬಂದಿರೋದ್ರಿಂದ ರಾಜ್ಯದ ಉಳಿದ ಜಲಾಶಯಗಳ ಪರಿಸ್ಥಿತಿ ಏನು, ಆ ಡ್ಯಾಮ್ಗಳೆಲ್ಲ ಸೇಫ್ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಜೀವ ಜಲವನ್ನು ಒದಗಿಸುವಂಥ ಮಂಡ್ಯ ಜಿಲ್ಲೆಯ ಕೃಷಿಗೆ ಆಧಾರವಾಗಿರುವಂಥ KRS ಡ್ಯಾಮ್ನ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಹಳೆ ಮೈಸೂರು ಜನರಿಗೆ ಕಾಡಲಾರಂಭಿಸಿದೆ. ಯಾಕೆಂದರೆ 92 ವರ್ಷದ ಹಳೆಯದಾದ ಡ್ಯಾಮ್ ಇಂದಿಗೂ ಕೂಡ ಸೇಫಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ನಾನು KRS ಡ್ಯಾಮ್ನ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಫಲವಾಗಿ ನಿರ್ಮಾಣಗೊಂಡಿರುವಂಥ ಡ್ಯಾಮ್ ಇಂದಿಗೂ ಕೂಡ ಸೇಫ್ ಅನ್ನೋ ಮಾತುಗಳನ್ನು ಹಿರಿಯ ಇಂಜಿನಿಯರ್ಗಳು ಹೇಳ್ತಾರೆ. 1932ರಲ್ಲಿ ನಿರ್ಮಾಣಗೊಂಡಿರುವಂಥ ಕನ್ನಂಬಾಡಿ ಅಣೆಕಟ್ಟೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ಇಂದಿಗೂ ಕೂಡ ಸುಭದ್ರವಾಗಿದೆ ಅನ್ನೋ ಮಾತುಗಳನ್ನು ಇಲ್ಲಿ ಕೆಲಸ ಮಾಡಿರುವಂಥ ಇಂಜಿನಿಯರ್ಗಳು ಹೇಳುವಂಥದ್ದು. ಯಾಕೆಂದರೆ ಡ್ಯಾಮ್ನ ಅಷ್ಟೇ ಸುಭದ್ರವಾಗಿ ಗ್ರಾವಿಟಿಗೆ ತಕ್ಕಂತೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇಂದಿಗೂ ಕೂಡ ಡ್ಯಾಮ್ ಸುಭದ್ರವಾಗಿದೆ, ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಅನ್ನೋ ಮಾತುಗಳನ್ನು ಹೇಳುವಂಥದ್ದು. ಜೊತೆಗೆ ಡ್ಯಾಮ್ಗೆ ಅಷ್ಟೇ ಸುಭದ್ರವಾದಂಥ ಅಡಿಪಾಯವನ್ನು ಕೂಡ ಹಾಕಲಾಗಿದೆ. ಡ್ಯಾಮ್ 124.80 ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿದೆ. ಅಷ್ಟೇ ಪ್ರಮಾಣದ ಆಳಕ್ಕೆ, ಅಂದರೆ ಅಷ್ಟು ಪ್ರಮಾಣದ ಆಳದಲ್ಲಿ ಅಡಿಪಾಯವನ್ನು ಮಾಡಿರುವಂಥದ್ದು. 100 ಅಡಿ ಅಗಲ ಹಾಗೂ 124ರಿಂದ 125 ಅಡಿ ಆಳ ಅಡಿಪಾಯವನ್ನು ಹಾಕಿರೋದ್ರಿಂದ ಡ್ಯಾಮ್ ಇಂದಿಗೂ ಕೂಡ ಸುಭದ್ರವಾಗಿದೆ. ಜೊತೆಗೆ ಇತ್ತೀಚಿನ ಡ್ಯಾಮ್ಗಳಲ್ಲಿ ಸಿಮೆಂಟನ್ನು ಉಪಯೋಗಿಸಿ ಕಾಂಕ್ರೀಟನ್ನು ಮಾಡುವಂಥದ್ದು, ಜೊತೆಗೆ ಡ್ಯಾಮ್ ನಿರ್ಮಾಣವನ್ನು ಮಾಡ್ತಾರೆ. ಆದರೆ ಆಗ ಸಿಮೆಂಟ್ ಬಳಕೆ ಮಾಡಿಲ್ಲ, ಬದಲಿಗೆ ಚಿರ್ಕಿಗಾರಿಯನ್ನು ಬಳಸಿ ಬೃಹತ್ ಕಲ್ಲುಗಳು ಜೊತೆಗೆ ಕಬ್ಬಿಣವನ್ನು ಬಳಸಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ, ಯಾಕೆಂದರೆ ಅಷ್ಟೊಂದು ಸುಭದ್ರವಾಗಿ ಡ್ಯಾಮ್ ಇದೆ ಅನ್ನೋ ಒಂದು ಮಾತುಗಳನ್ನು ಇಲ್ಲಿನ ಇಂಜಿನಿಯರ್ಗಳು ಹೇಳುವಂಥದ್ದು. KRS ಡ್ಯಾಮ್ನಲ್ಲಿ ಒಟ್ಟು 162 ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಒಂದೊಂದು ಗೇಟು ಕೂಡ 3.5 ಟನ್ನಿಂದ 9 ಟನ್ವರೆಗೂ ಕೂಡ ತೂಗುವಂಥದ್ದು. ಅಂದರೆ ನೀರಿನ ಪ್ರೆಷರ್ಗೆ ತಕ್ಕಂತೆ ಗೇಟ್ಗಳನ್ನು ತೂಕವನ್ನು ಮಾಡಿರುವಂಥದ್ದು. ಅಂದರೆ ನೀರಿನ ಪ್ರೆಷರ್ ಏನಾದರೂ ಕಡಿಮೆ ಇದ್ದರೆ ಅಲ್ಲಿ ಕಡಿಮೆ ತೂಕ ಇರುವಂಥ ಗೇಟ್ಗಳನ್ನು ಹಾಕಿದ್ದಾರೆ. ಎಲ್ಲಿ ಅತ್ಯಂತ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ಲಿ 9 ಟನ್ವರೆಗೆ ಇರುವಂಥ, ಅಂದರೆ 9 ಟನ್ ತೂಕ ಇರುವಂಥ ಗೇಟ್ಗಳನ್ನು ಹಾಕಲಾಗಿದೆ. ಸದ್ಯ ಕಾಲಕ್ಕೆ ಗೇಟ್ಗಳನ್ನು ರಿಪೇರಿ ಮಾಡುವಂಥ ಕೆಲಸ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಕಳೆದ 10 ವರ್ಷಗಳಿಂದೀಚೆಗೆ ಎಲ್ಲ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳ ಹಿಂದೆ +60 +80 ಅಡಿ ಮಟ್ಟದ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿತ್ತು. ಕಳೆದ 2 ವರ್ಷದಿಂದೀಚೆಗೆ 136 ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಡ್ಯಾಮ್ ಗೇಟ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಜೊತೆಗೆ ಡ್ಯಾಮ್ ಪುನಶ್ಚೇತನಕ್ಕಾಗಿ ಸುಮಾರು 90 ಕೋಟಿಗಳನ್ನು ಖರ್ಚು ಮಾಡಿರುವಂಥದ್ದು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಗೇಟ್ಗಳಿಗೆ ಸ್ಟಾಪ್ ಲಾಕ್ ಸಿಸ್ಟಮ್ ಇಲ್ಲ. ಇದು ಒಂದು ರೀತಿ ತೊಂದರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟಾಪ್ ಲಾಕ್ ಸಿಸ್ಟಮ್ ಏನಾದ್ರು ಇದ್ದರೆ ಒಂದು ವೇಳೆ ಗೇಟ್ಗೆ ಸಮಸ್ಯೆ ಆಯಿತು ಅಂದರೆ ಸ್ಟಾಪ್ ಲಾಕ್ ಗೇಟ್ಗಳನ್ನು ಬಳಸ್ಕೊಂಡು ಆ ಗೇಟ್ಗಳನ್ನು ಅಲ್ಲೇ, ಅಂದರೆ ದುರಸ್ತಿಗೊಂಡಿರುವಂಥ ಗೇಟ್ಗಳನ್ನು ಅಲ್ಲೇ ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಆದರೆ ಈಗ ಒಂದು ವೇಳೆ ಗೇಟ್ಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ನೀರನ್ನು ಖಾಲಿ ಮಾಡಿ ಆನಂತರ ಗೇಟ್ಗಳನ್ನು ಸರಿಪಡಿಸಬೇಕಾದಂಥ ಪರಿಸ್ಥಿತಿ ಕೂಡ KRS ಡ್ಯಾಮ್ನಲ್ಲಿ ಇದೆ. ಆದರೆ ಇಲ್ಲಿನ ಗೇಟ್ಗಳು ಗ್ರಾವಿಟಿಕಲ್ ಗೇಟ್ ಆಗಿರೋದ್ರಿಂದ ಗೇಟ್ಗಳು ಕಿತ್ಕೊಂಡು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಥರದ್ದು ಆಗೋದಿಲ್ಲ. ಒಂದು ವೇಳೆ ಆದರೆ ನೀರನ್ನು ಖಾಲಿ ಮಾಡಿ ಆನಂತರ ಗೇಟ್ಗಳನ್ನು ಅಳವಡಿಸುವಂಥದ್ದು, ಜೊತೆಗೆ ರಿಪೇರಿ ಮಾಡಬೇಕಾಗುತ್ತೆ. ಆದರೆ ಇಲ್ಲಿನ ಗೇಟ್ಗಳು ಸುಭದ್ರವಾಗಿದೆ. ಅಷ್ಟೊಂದು ಟೆಕ್ನಾಲಜಿಯನ್ನು ಬಳಸಿ 1932ರಲ್ಲೇ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೆಲವು ವರ್ಷಗಳ ಹಿಂದೀಚೆಗೆ ಒಂದಷ್ಟು ನೀರಿನ ಸೋರಿಕೆ ಆಗ್ತಾ ಇತ್ತು. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಡ್ಯಾಮ್ ಪುನಶ್ಚೇತನವೂ ಕೂಡ ಆಗಿರುವಂಥದ್ದು. ಅದ್ರ ಜೊತೆಗೆ ಎಲ್ಲ ಗೇಟ್ಗಳು ಬದಲಾವಣೆ ಆಗಿರೋದ್ರಿಂದ ಸದ್ಯಕ್ಕೆ KRS ಡ್ಯಾಮ್ ಸುಭದ್ರವಾಗಿದೆ, ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಅನ್ನೋದು ಕೂಡ ಇಲ್ಲಿನ ಇಂಜಿನಿಯರ್ಗಳು ಖಚಿತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ತುಂಗಭದ್ರಾ ಡ್ಯಾಮ್ನ ಗೇಟ್ ಕಿತ್ಕೊಂಡು ಬಂದಿರೋದ್ರಿಂದ ರಾಜ್ಯದ ಉಳಿದ ಜಲಾಶಯಗಳ ಪರಿಸ್ಥಿತಿ ಏನು, ಆ ಡ್ಯಾಮ್ಗಳೆಲ್ಲ ಸೇಫ್ ಆಗಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಮಾಡಿದೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನ ಜನರಿಗೆ ಜೀವ ಜಲವನ್ನು ಒದಗಿಸುವಂಥ ಮಂಡ್ಯ ಜಿಲ್ಲೆಯ ಕೃಷಿಗೆ ಆಧಾರವಾಗಿರುವಂಥ KRS ಡ್ಯಾಮ್ನ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಹಳೆ ಮೈಸೂರು ಜನರಿಗೆ ಕಾಡಲಾರಂಭಿಸಿದೆ. ಯಾಕೆಂದರೆ 92 ವರ್ಷದ ಹಳೆಯದಾದ ಡ್ಯಾಮ್ ಇಂದಿಗೂ ಕೂಡ ಸೇಫಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ನಾನು KRS ಡ್ಯಾಮ್ನ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ದೂರದೃಷ್ಟಿಯ ಫಲವಾಗಿ ನಿರ್ಮಾಣಗೊಂಡಿರುವಂಥ ಡ್ಯಾಮ್ ಇಂದಿಗೂ ಕೂಡ ಸೇಫ್ ಅನ್ನೋ ಮಾತುಗಳನ್ನು
ಹಿರಿಯ ಇಂಜಿನಿಯರ್ಗಳು ಹೇಳ್ತಾರೆ. 1932ರಲ್ಲಿ ನಿರ್ಮಾಣಗೊಂಡಿರುವಂಥ ಕನ್ನಂಬಾಡಿ ಅಣೆಕಟ್ಟೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ತಂತ್ರಜ್ಞಾನದ ಫಲವಾಗಿ ಇಂದಿಗೂ ಕೂಡ ಸುಭದ್ರವಾಗಿದೆ ಅನ್ನೋ ಮಾತುಗಳನ್ನು ಇಲ್ಲಿ ಕೆಲಸ ಮಾಡಿರುವಂಥ ಇಂಜಿನಿಯರ್ಗಳು ಹೇಳುವಂಥದ್ದು. ಯಾಕೆಂದರೆ ಡ್ಯಾಮ್ನ ಅಷ್ಟೇ ಸುಭದ್ರವಾಗಿ ಗ್ರಾವಿಟಿಗೆ ತಕ್ಕಂತೆ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಇಂದಿಗೂ ಕೂಡ ಡ್ಯಾಮ್ ಸುಭದ್ರವಾಗಿದೆ, ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಅನ್ನೋ ಮಾತುಗಳನ್ನು ಹೇಳುವಂಥದ್ದು. ಜೊತೆಗೆ ಡ್ಯಾಮ್ಗೆ ಅಷ್ಟೇ ಸುಭದ್ರವಾದಂಥ ಅಡಿಪಾಯವನ್ನು ಕೂಡ ಹಾಕಲಾಗಿದೆ. ಡ್ಯಾಮ್ 124.80 ಅಡಿ ಗರಿಷ್ಠ ಮಟ್ಟವನ್ನು ಹೊಂದಿದೆ. ಅಷ್ಟೇ ಪ್ರಮಾಣದ ಆಳಕ್ಕೆ ಅಂದರೆ ಅಷ್ಟು ಪ್ರಮಾಣದ ಆಳದಲ್ಲಿ ಅಡಿಪಾಯವನ್ನು ಮಾಡಿರುವಂಥದ್ದು. 100 ಅಡಿ ಅಗಲ ಹಾಗೂ 124ರಿಂದ 125 ಅಡಿ ಆಳ ಅಡಿಪಾಯವನ್ನು ಹಾಕಿರೋದ್ರಿಂದ ಡ್ಯಾಮ್ ಇಂದಿಗೂ ಕೂಡ ಸುಭದ್ರವಾಗಿದೆ. ಜೊತೆಗೆ ಇತ್ತೀಚಿನ ಡ್ಯಾಮ್ಗಳಲ್ಲಿ ಸಿಮೆಂಟನ್ನು ಉಪಯೋಗಿಸಿ ಕಾಂಕ್ರೀಟನ್ನು ಮಾಡುವಂಥದ್ದು, ಜೊತೆಗೆ ಡ್ಯಾಮ್ ನಿರ್ಮಾಣವನ್ನು ಮಾಡ್ತಾರೆ. ಆದರೆ ಆಗ ಸಿಮೆಂಟ್ ಬಳಕೆ ಮಾಡಿಲ್ಲ, ಬದಲಿಗೆ ಚಿರ್ಕಿಗಾರಿಯನ್ನು ಬಳಸಿ ಬೃಹತ್ ಕಲ್ಲುಗಳು ಜೊತೆಗೆ ಕಬ್ಬಿಣವನ್ನು ಬಳಸಿ ಡ್ಯಾಮನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ, ಯಾಕೆಂದರೆ ಅಷ್ಟೊಂದು ಸುಭದ್ರವಾಗಿ ಡ್ಯಾಮ್ ಇದೆ ಅನ್ನೋ ಒಂದು ಮಾತುಗಳನ್ನು ಇಲ್ಲಿನ ಇಂಜಿನಿಯರ್ಗಳು ಹೇಳುವಂಥದ್ದು. KRS ಡ್ಯಾಮ್ನಲ್ಲಿ ಒಟ್ಟು 162 ಗೇಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಒಂದೊಂದು ಗೇಟು ಕೂಡ 3.5 ಟನ್ನಿಂದ 9 ಟನ್ವರೆಗೂ ಕೂಡ ತೂಗುವಂಥದ್ದು. ಅಂದರೆ ನೀರಿನ ಪ್ರೆಷರ್ಗೆ ತಕ್ಕಂತೆ ಗೇಟ್ಗಳನ್ನು ತೂಕವನ್ನು ಮಾಡಿರುವಂಥದ್ದು. ಅಂದರೆ ನೀರಿನ ಪ್ರೆಷರ್ ಏನಾದರೂ ಕಡಿಮೆ ಇದ್ದರೆ ಅಲ್ಲಿ ಕಡಿಮೆ ತೂಕ ಇರುವಂಥ ಗೇಟ್ಗಳನ್ನು ಹಾಕಿದ್ದಾರೆ. ಎಲ್ಲಿ ಅತ್ಯಂತ ಪ್ರೆಷರ್ ಜಾಸ್ತಿ ಇರುತ್ತೆ ಅಲ್ಲಿ 9 ಟನ್ವರೆಗೆ ಇರುವಂಥ ಅಂದರೆ 9 ಟನ್ ತೂಕ ಇರುವಂಥ ಗೇಟ್ಗಳನ್ನು ಹಾಕಲಾಗಿದೆ. ಸದ್ಯ ಕಾಲಕ್ಕೆ ಗೇಟ್ಗಳನ್ನು ರಿಪೇರಿ ಮಾಡುವಂಥ ಕೆಲಸ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಕಳೆದ 10 ವರ್ಷಗಳಿಂದೀಚೆಗೆ ಎಲ್ಲ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳ ಹಿಂದೆ +60 +80 ಅಡಿ ಮಟ್ಟದ ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿತ್ತು. ಕಳೆದ 2 ವರ್ಷದಿಂದೀಚೆಗೆ 136 ಗೇಟ್ಗಳನ್ನು ಬದಲಾವಣೆ ಮಾಡಲಾಗಿದೆ. ಡ್ಯಾಮ್ ಗೇಟ್ಗಳನ್ನು ಬದಲಾವಣೆ ಮಾಡೋದಕ್ಕೆ ಜೊತೆಗೆ ಡ್ಯಾಮ್ ಪುನಶ್ಚೇತನಕ್ಕಾಗಿ ಸುಮಾರು 90 ಕೋಟಿಗಳನ್ನು ಖರ್ಚು ಮಾಡಿರುವಂಥದ್ದು. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂದರೆ ಗೇಟ್ಗಳಿಗೆ ಸ್ಟಾಪ್ ಲಾಕ್ ಸಿಸ್ಟಮ್ ಇಲ್ಲ. ಇದು ಒಂದು ರೀತಿ ತೊಂದರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಟಾಪ್ ಲಾಕ್ ಸಿಸ್ಟಮ್ ಏನಾದ್ರು ಇದ್ದರೆ ಒಂದು ವೇಳೆ ಗೇಟ್ಗೆ ಸಮಸ್ಯೆ ಆಯಿತು ಅಂದರೆ ಸ್ಟಾಪ್ ಲಾಕ್ ಗೇಟ್ಗಳನ್ನು ಬಳಸ್ಕೊಂಡು ಆ ಗೇಟ್ಗಳನ್ನು ಅಲ್ಲೇ ಅಂದರೆ ದುರಸ್ತಿಗೊಂಡಿರುವಂಥ ಗೇಟ್ಗಳನ್ನು ಅಲ್ಲೇ ರಿಪೇರಿ ಮಾಡುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಆದರೆ ಈಗ ಒಂದು ವೇಳೆ ಗೇಟ್ಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ನೀರನ್ನು ಖಾಲಿ ಮಾಡಿ ಆನಂತರ ಗೇಟ್ಗಳನ್ನು ಸರಿಪಡಿಸಬೇಕಾದಂಥ ಪರಿಸ್ಥಿತಿ ಕೂಡ KRS ಡ್ಯಾಮ್ನಲ್ಲಿ ಇದೆ. ಆದರೆ ಇಲ್ಲಿನ ಗೇಟ್ಗಳು ಗ್ರಾವಿಟಿಕಲ್ ಗೇಟ್ ಆಗಿರೋದ್ರಿಂದ ಗೇಟ್ಗಳು ಕಿತ್ಕೊಂಡು ಬರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಆ ಥರದ್ದು ಆಗೋದಿಲ್ಲ. ಒಂದು ವೇಳೆ ಆದರೆ ನೀರನ್ನು ಖಾಲಿ ಮಾಡಿ ಆನಂತರ ಗೇಟ್ಗಳನ್ನು ಅಳವಡಿಸುವಂಥದ್ದು ಜೊತೆಗೆ ರಿಪೇರಿ ಮಾಡಬೇಕಾಗುತ್ತೆ. ಆದರೆ ಇಲ್ಲಿನ ಗೇಟ್ಗಳು ಸುಭದ್ರವಾಗಿದೆ. ಅಷ್ಟೊಂದು ಟೆಕ್ನಾಲಜಿಯನ್ನು ಬಳಸಿ 1932ರಲ್ಲೇ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕೆಲವು ವರ್ಷಗಳ ಹಿಂದೀಚೆಗೆ ಒಂದಷ್ಟು ನೀರಿನ ಸೋರಿಕೆ ಆಗ್ತಾ ಇತ್ತು. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಡ್ಯಾಮ್ ಪುನಶ್ಚೇತನವೂ ಕೂಡ ಆಗಿರುವಂಥದ್ದು. ಅದ್ರ ಜೊತೆಗೆ ಎಲ್ಲ ಗೇಟ್ಗಳು ಬದಲಾವಣೆ ಆಗಿರೋದ್ರಿಂದ ಸದ್ಯಕ್ಕೆ KRS ಡ್ಯಾಮ್ ಸುಭದ್ರವಾಗಿದೆ, ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ ಅನ್ನೋದು ಕೂಡ ಇಲ್ಲಿನ ಇಂಜಿನಿಯರ್ಗಳು ಖಚಿತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.